ಫುಲ್ ಶೈನಿಂಗ್ ಚೆನ್ನಾಗಿದೆ ಅಂದರೆ ಒಂಥರ ಖುಷಿ ಅಲ್ವಾ. NPU ಇದ್ದಾಗ ಒಂದು ದೊಡ್ಡ ಸ್ಟೋರಿನೇ ನಡೆದಿತ್ತು. ಫಸ್ಟು ನಾನು ಸ್ಟಿಚ್ ಮಾಡಿಸಿದ್ದು ಫ್ರಾಕ್ ಡಿಸೈನ್ ಮಾಡಿಸಿರೋದು. ಇದು ನನ್ನ ಫೇವ್ರೆಟ್ ಡ್ರೆಸ್. ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ ಆವಾಗ. ನೆಕ್ಸ್ಟ್ ಬಂದು ಡಿಗ್ರಿ ಫೈನಲ್ ಇಯರ್ ಡ್ರೆಸ್. ಇದು 2015 ಡ್ರೆಸ್. ಇದು 2015 ಅಲ್ಲ, ಸಾರಿ, ಡಿಗ್ರಿ ಫೈನಲ್ ಇಯರ್ ಅಂತ ಹೇಳಿದ್ರೆ 2017 ಇದು ಡ್ರೆಸ್ ಬಂದು. ಎಸ್ ಇದು 2017 ಡ್ರೆಸ್ಸು. ಇದು ನೋಡಿ, ನಂದು ಡಿಗ್ರಿ ಫೈನಲ್ ಇಯರಲ್ಲಿ ನಾನು ಇದೇ ಥರ ಬೇಕು ಅಂತ ಹೇಳಿ, ಇದನ್ನು ಕೂಡ ಇದೇ ಥರ ಮೆಟೀರಿಯಲ್ ಬೇಕು ಅಂತ ಹೇಳಿ ಹುಡುಕಿ ಈ ಮೆಟೀರಿಯಲ್ನ ತಗೊಬಂದು ಇದಕ್ಕೆ ಮ್ಯಾಚಿಂಗು, ಅಂದರೆ ಇದು ಡಬಲ್ ಕಲರ್ ಇದೆ. ಆಗ ಡಬಲ್ ಕಲರ್ ನೆಟ್ಟೆಡ್ ಎಲ್ಲ ಸಿಗ್ತಾ ಇರಲಿಲ್ಲ. ಬಟ್ ಅದೇ ಥರ ಬೇಕು ಅಂತ ಹೇಳಿ ತುಂಬ ಹುಡುಕಿ ಈ ನೆಟ್ಟೆಡ್ ಎಲ್ಲ ತಗೊಂಡು, ಇದು ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಮಾಡಿಸಿರೋದು. ಇದು ಬಂದು ಫ್ರಂಟಲ್ಲೂ ಕೂಡ ಇಲ್ಲಿ ಸ್ವಲ್ಪ ನೆಟ್ಟೆಡ್ ಹಾಕ್ಸ್ಬಿಟ್ಟು ಇಲ್ಲೊಂದು ಸ್ವಲ್ಪ ಡಿಸೈನ್ ಮಾಡಿಸಿದ್ದೀನಿ. ಮೇಲೆ ಈ ಥರ ಬರುತ್ತೆ. ಆಫ್ ಶೋಲ್ಡರ್ ಏನು ಅಂತ ಹೇಳ್ತಾರಲ್ಲ ಈ ಡ್ರೆಸ್ಸು, ಅದು. ಇದು ಈ ಥರನೇ ಬೇಕು ಅಂತ ಹೇಳಿ ಇದನ್ನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದು ಬಂದು ಫೈನಲ್ ಇಯರ್ ಡಿಗ್ರಿದು ಡ್ರೆಸ್. ನೆಕ್ಸ್ಟು 2018 ಅಂದರೆ MCOMದು 2018 ಇದು ಡ್ರೆಸ್. ಆವಾಗ ಹೇಗೆ ಅಂತ ಹೇಳಿದ್ರೆ ಒಂಥರ ಡಾಲ್ ಥರ ಕಾಣಿಸ್ಬೇಕು ಅಂತ ಥೀಮ್ ಇತ್ತು. ಸೊ ಲೈಟ್ ಪಿಂಕ್ ಅಂದರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನು ಈ ಡ್ರೆಸ್ನ ತಗೊಂಡು ಇದನ್ನು ಎಲ್ಲಿ ಯಾವುದೋ ಶಾಪಲ್ಲಿ, ದೇವರಾಜ್ ಅರಸು ರೋಡಲ್ಲಿ ಯಾವುದೋ ಶಾಪಲ್ಲಿ ಡಿಸ್ಪ್ಲೇಸ್ ಹಾಕಿದ್ರು ಚೆನ್ನಾಗಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಈ ಥರದ್ದು ಬೇಕು ಅಂತ ಹೇಳಿಬಿಟ್ಟು ಈ ಥರದ್ರಲ್ಲಿ ಶಾರ್ಟ್, ಎಲ್ಲ ಕಡೆ ಲಾಂಗ್ ಇತ್ತು ಬಟ್ ನಂಗೆ ಶಾರ್ಟ್ ಬೇಕಿತ್ತು. ಇದು ನೀ ಲೆಂತ್ ಬರುತ್ತೆ. ಇದ್ರದ್ದು ಫೋಟೋಸ್ ಇದೆ, ನಾನು ಆ್ಯಡ್ ಮಾಡ್ತೀನಿ. ಇದು ನೀ ಲೆಂತ್ ಬರುತ್ತೆ. ಸೊ ಇದೇ ಬೇಕು ಅಂತ ಹೇಳಿ ಹೋಗಿ ತಗೊಂಡು ಅಲ್ಲೇ ನನ್ನ ಬಾಡಿ ಫಿಟ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದು ಈ ಡ್ರೆಸ್ನ ನಾನು. ಇದು ತುಂಬ ಚೆನ್ನಾಗಿದೆ. ಇದು ಇವಾಗಲೂ ಆಗುತ್ತೆ ನನಗೆ. ಇದು ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಡ್ರೆಸ್ ಇದು. ಪಿಂಕ್ ಕಲರ್ ಡ್ರೆಸ್. ಈ ಕಲರ್ ಅಂದ್ರೇ ನನಗೆ ತುಂಬ ಇಷ್ಟ. ಅದರಲ್ಲಿ ಶಾರ್ಟ್ ಫ್ರಾಕು ಚೆನ್ನಾಗಿ ಕಾಣಿಸುತ್ತೆ. ಇದು ನನ್ನ ಫೇವ್ರೆಟ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದು 2018 ಡ್ರೆಸ್ಸು. ನೆಕ್ಸ್ಟ್ ಬಂದು 2019 ಇದು ಗೌನು, ಬಾಲ್ ಗೌನ್ ಅಂತ ಬರ್ತಿತ್ತು ನೋಡಿ. ಇವಾಗ 2019 ಬಾಲ್ ಗೌನ್ ಟ್ರೆಂಡ್ ಇತ್ತು. ಸೊ ನಾನು ಅದೇ ಥರ ಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಒಳಗಡೆ ಕ್ಯಾನ್ ಅಂದರೆ ದೊಡ್ಡ ನೆಟ್ ಬರುತ್ತಲ್ಲ ಅದೆಲ್ಲ ಇದೆ. ಅದು ಹಾಕೊಂಡ್ರೆ ಬಾಲ್ ಗೌನ್ ಥರ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ. ಇದು ಕೂಡ ನನಗೆ ಈ ಥರನೇ ಮೆಟೀರಿಯಲ್ ತಗೊಂಡು ಇದು ಎಲ್ಲ ಮೆಟೀರಿಯಲ್ ತಗೊಂಡು ಫುಲ್ಲು, ಇದು ತುಂಬ ದೊಡ್ಡ ಇದೆ ಗೌನು. ಈ ಮೆಟೀರಿಯಲ್ ತಗೊಂಡು ನನಗೆ ಇದೇ ಥರ ಬೇಕು ಅಂತ ಹೇಳಿ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋದು. ಇದ್ರದ್ದು ಫೋಟೋಸ್ ಇದೆ, ನಾನು ಹಾಕ್ತೀನಿ ಈ ಫೋಟೋಸ್ಗಳನ್ನ ನೋಡಿ. ಈ ಥರ ಮೇಲ್ಗಡೆ ಮಾತ್ರ ಎಂಬ್ರಾಯ್ಡ್ರಿದು ಎಲ್ಲ ಕ್ಲಾತ್ ತಗೊಂಡು ಕೆಳಗಡೆ ಫುಲ್ ನೆಟ್ಟೆಡು ಸಾಫ್ಟ್ ನೆಟ್ಟದೆಲ್ಲ ತಗೊಂಡು ನಾನು ಇದನ್ನ ಸ್ಟಿಚ್ ಮಾಡಿಸಿದ್ದು. ಇದು ಬಂದು ಈ ಥರ ಎಲ್ಲ ಡಿಸೈನ್ಸ್ ಇದೆ ಮುಂದೆ. ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕಿಂತ. ಇದು 2019 ಗೌನ್, ನಂದು ಬರ್ಡೇದು ಗೌನ್. ಇದು 2020. ಇದ್ರ ಹಿಂದೆನೂ ತುಂಬ ಸ್ಟೋರೀಸ್ ಇದೆ. 2020 ಗೌನ್ ಇದೆ. ಯಾಕಂದರೆ ಆವಾಗ ಲಾಕ್ಡೌನ್ ಇತ್ತು, ಕೋವಿಡ್ ಲಾಕ್ಡೌನ್ ಇತ್ತು. ಅಂದ್ರೂ ನಾನು ಇಲ್ಲ, ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೇಬೇಕು, ಲಾಕ್ಡೌನಿಂದ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ
ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ. ಆವಾಗ ನನಗೆ ಮೆಟೀರಿಯಲ್ ಬೇಕಿತ್ತು, ಬಟ್ ಆವಾಗ ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ. ಅಂದರೂ ಕೂಡ ನನಗೆ ಒಬ್ಬರು ಅಂಕಲ್ ಪರಿಚಯ ಇದ್ದಾರೆ ಈ ಕ್ಲಾತ್ ಮೆಟೀರಿಯಲ್ ಥರ ಕಡೆ. ಅವ್ರಿಗೆ ಕಾಲ್ ಮಾಡಿ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ ಅಂತ ಎಲ್ಲ ಕೇಳಿಕೊಂಡು ಅಷ್ಟು ಗಂಟೆಗೆ ನಾವು ಹೋಗ್ಬಿಟ್ಟು ಅವರು ಅದೂ ಡೋರ್ ಕ್ಲೋಸ್ ಮಾಡಿ ಬೇಗ ಬೇಗ ತಗೊಳ್ಳಿ ಅಂತ ಎಲ್ಲ ಹೇಳಿ ಆವಾಗ ತಗೊಂಡು ಬಂದಿದ್ದು ಈ ಮೆಟೀರಿಯಲ್ನ. ಸೊ ಈ ಮೆಟೀರಿಯಲ್ ಅಲ್ಲಿ ತಗೊಂಡಿದ್ದು ಮೆಟೀರಿಯಲ್ ತಗೊಂಡು ಇದನ್ನು ಕೂಡ ಸ್ಟಿಚ್ ಮಾಡಿಸಿದ್ವಿ ನಾವು. ಇದು ತುಂಬ ಚೆನ್ನಾಗಿದೆ. ಇದು ಫುಲ್ ಸ್ಲೀವ್ ಇದೆ ಅಲ್ವಾ, ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ, ಅದನ್ನ ನಾನು ಹಾಕ್ತೀನಿ. ಇದು ಲಾಕ್ಡೌನ್ ಗೌನ್, 2020 ಲಾಕ್ಡೌನ್ ಗೌನ್ ಇದು. ಇದು ಕೂಡ ತುಂಬ ದೊಡ್ಡ ಇದೆ ಕ್ಲಾತ್, ಇದೆಲ್ಲ ವೇಟ್ ಕೂಡ ಇದೆ ತುಂಬ. ಇದ್ರ ಒಳಗಡೆ ಒಂದು ಕ್ಯಾನ್ ಎಲ್ಲ ಹಾಕ್ಕೊಂಡು ಇದನ್ನ ಹಾಕ್ಕೋಬೇಕು, ಆವಾಗ ತುಂಬ ದೊಡ್ಡದು ಕಾಣಿಸುತ್ತೆ. 2021 ಈ ಡ್ರೆಸ್ಸು. 2021 ಕೂಡ ಲಾಕ್ಡೌನ್ ಇತ್ತು, ಸ್ವಲ್ಪ ತೆಗ್ದಿತ್ತು ಅಷ್ಟೇ. ಬಟ್ ಅಂದ್ರೂ ಆವಾಗಲೂ ಕೂಡ ಹೋಗಿ ಬಟ್ಟೆ ಎಲ್ಲ ಫಸ್ಟೇ ತೊಗೊಬಂದು ಇಟ್ಕೊಬಿಟ್ಟಿದೆ. ಲಾಕ್ಡೌನ್ಗಿಂತ ಮುಂಚೆನೇ ಸುಮಾರು ಕ್ಲಾತ್ಸ್ ಎಲ್ಲ ತೊಗೊಬಂದು ಇಟ್ಕೊಂಡಿದೆ. ಯಾವ್ಯಾವುದಕ್ಕೆ ಅಂತ ಗೊತ್ತಿರಲಿಲ್ಲ, ಸುಮ್ಮನೆ ತೊಗೊಬಂದು ಇಟ್ಕೊಂಡಿದೆ. ಲಾಕ್ಡೌನ್ ಆಗಿತ್ತಲ್ಲ, ಸೊ ಆವಾಗ ನಾನು ಈ ಕ್ಲಾತ್ನ ಬರ್ಡೇಗೆ ಸ್ಟಿಚ್ ಮಾಡಿಸ್ಕೊಳ್ಳೋದಾ ಅಂತ ಹೇಳ್ಬಿಟ್ಟು ಈ ಕ್ಲಾತ್ನ ಸ್ಟಿಚ್ ಮಾಡಿಸಿದ್ದು ನಾನು. ಇದು ಸ್ಕರ್ಟು, ಈ ಥರ ಸ್ಕರ್ಟ್. ಇದು ಚೆನ್ನಾಗಿದೆ ತುಂಬ, ಇದು ನನಗೆ ಸಖತ್ ಇಷ್ಟ. ಇದು ಈ ಡ್ರೆಸ್ಸು ಒಂಥರ ಲೈಟ್ ವೆಯ್ಟ್ ಆಗಿದೆ. ಈ ಥರ ಸ್ಕರ್ಟ್ನ ನಾನು ಸ್ಟಿಚ್ ಮಾಡಿಸಿ ಇದಕ್ಕೆ ಮೇಲೆ ಈ ಥರ ಟಾಪ್ನ ಸ್ಟಿಚ್ ಮಾಡಿಸಿದೆ. ಇದಂತೂ ಫುಲ್ ಬಾಡಿ ಫಿಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದ್ರದ್ದು ಫೋಟೋಸ್ ಇದೆ, ನಾನು ಹಾಕ್ತೀನಿ ನೋಡಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಟಾಪು. ಇದು ಈ ಥರ ಇದೆ, ಹಿಂದ್ಗಡೆ ವಿ ಥರ ಕೊಡಿಸಿ ಹೊಲಿಸಿದ್ದು ಇದನ್ನ. ಇದೆರಡು ಹಾಕ್ಕೊಂಡು ಇದ್ರ ಮೇಲೆ ವೇಲ್ ಬೇಕು ಅಂತ ಹೇಳಿ ಅವಾಗ ಯಾವುದೂ ಅಂಗಡಿ ಶಾಪ್ಸ್ ಎಲ್ಲ ಓಪನೇ ಇರಲಿಲ್ಲ. ಅಂದರೂ ಯಾವುದೋ ಶಾಪ್ಗೆ ಹೋಗಿ ಸ್ವಲ್ಪ ಮ್ಯಾಚ್ ಆಗೋಂಥದ್ದು ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಅಂದರೆ ಎಲ್ಲ ಕಡೆ ಮಾಮೂಲಿ ವೇಲ್ಸ್ ಅಂತ ಹೇಳಿದ್ರೆ ಮಾಮೂಲಿ ದುಪ್ಪಟಾಸ್ ಇದಕ್ಕೆಲ್ಲ ಹಾಕೋತಾರಲ್ಲ ಕುರ್ತೀಸ್ಗೆಲ್ಲ, ಆ ಥರನೇ ಇತ್ತು. ನಮಗೆ ಬೇಕಾಗಿದ್ದು ಇದಕ್ಕೆ ಎಲ್ಲೂ ಸಿಗ್ತಾನೆ ಇರಲಿಲ್ಲ. ಆವಾಗ ಯಾವುದೋ ಅಂಗಡಿಗೆ ಹೋದಾಗ ಇದು ಸಿಕ್ತು. ಸೊ ಆವಾಗ ವಾವ್ ಅಂತಲೇ ಅನ್ನಿಸ್ತು, ಯಾಕಂದರೆ ತುಂಬ ಪ್ಲೇನ್ ನೋಡಿ ಸಾಕಾಗಿತ್ತಲ್ವ. ಸೊ ಯಾವುದೋ ಒಂದು ನೆಟ್ಟೆಡ್ ಈ ಥರ ಅನ್ನಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು, ಅದನ್ನೇ ತೊಗೊಂಡು ಬಂದ್ವಿ. ಇಲ್ಲ ಅಂದರೆ ಲಾಕ್ಡೌನ್ ಇಲ್ಲ ಅಂದರೆ ಬೇರೆ ಥರ ತೊಗೋಬೋದಾಗಿತ್ತು. ಬಟ್ ಲಾಕ್ಡೌನ್ ಇರೋದ್ರಿಂದ ನಾನು ಈ ದುಪ್ಪಟ್ಟಾನೇ ಹಾಕ್ಕೊಂಡಿದ್ದೆ ಇದಕ್ಕೆ. ಇದು ಬಂದು 2021 ಡ್ರೆಸ್ಸು. ಇದು ಕೂಡ 2021 ಬಟ್ ಇದನ್ನು ಬರ್ಡೇ ದಿನ ಹಾಕ್ಕೊಂಡಿದ್ದೆ. ಬರ್ಡೇ ನಾಳೆಗೆ ನಾನು ಆಫೀಸ್ಗೆ ಇದನ್ನ ಹಾಕ್ಕೊಂಡು ಹೋಗಿದ್ದೆ. 2021 ಆಫೀಸ್ಗೆ ಇದನ್ನು ಹಾಕ್ಕೊಂಡು ಹೋಗಿದ್ದು ನಾನು ಈ ಡ್ರೆಸ್ನ. ಇದು ನೋಡಿ, ಇದನ್ನು ಕೂಡ ಸ್ಟಿಚ್ಚೇ ಮಾಡಿಸಿರೋದು. ಇದನ್ನು ಮೆಟೀರಿಯಲ್ ತೊಗೊಂಡು ತುಂಬ ಚೆನ್ನಾಗಿದೆ ಮೆಟೀರಿಯಲು. ನಾನು ಇದೇ ಬೇಕು, ಈ ಕಲರೇ ಬೇಕು ಅಂತ ಹೇಳಿ ನಾನು ಈ ಮೆಟೀರಿಯಲ್ ತೊಗೊಂಡಿದ್ದು. ಇದು ತುಂಬಾ ಚೆನ್ನಾಗಿದೆ. ಒಂಥರ ಅಂದರೆ ಲೈಟಾಗಿ ಎಲ್ಲರೂ ಅಂದರೆ ಈವೆಂಟ್ಸ್ಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಹಾಕ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಎತ್ನಿಕ್ ಥರ. ಸೊ ಈ ಮೆಟೀರಿಯಲಲ್ಲಿ ನಾನು ಈ ಥರ ಫುಲ್ ಸ್ಲೀವೇ ಬೇಕು ಅಂತ ಹೇಳಿ ಫುಲ್ ಸ್ಲೀವಲ್ಲಿ ಅನಾರ್ಕಲಿನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಇದು ಸಖತ್ ಇಷ್ಟ ನನಗೆ ಈ ಡ್ರೆಸ್ಸು. ಇವಾಗೂ ಆಗುತ್ತೆ ನನಗೆ ಇದೆಲ್ಲ. ಅಂದರೆ ಅವಾಗಿಂದು ಅಂದರೆ ಸ್ಕೂಲ್ ಟೈಮ್ದು ಮತ್ತು PU ಟೈಮ್ದು ಆ ಡ್ರೆಸ್ ಎಲ್ಲ ಆಗಲ್ಲ, ಇದೆಲ್ಲ ಆಗುತ್ತೆ ನನಗೆ. ಸೊ ಇದು ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು. ಇದು ಅನಾರ್ಕಲಿ ನೋಡಿ ಈ ಥರ ಬರುತ್ತೆ. ಇದನ್ನು ನಾನು ಬರ್ಡೇ ನೆಕ್ಸ್ಟ್ ಡೇ ಆಫೀಸ್ಗೆ ಹಾಕ್ಕೊಂಡು ಹೋಗಿದ್ದು ಈ ಡ್ರೆಸ್ಸು. ಅದಕ್ಕೆ ಬಂದು ದುಪ್ಪಟ್ಟ ಈ ಥರ ಇದೆ ಆ ಡ್ರೆಸ್ಸಿಗೆ. ಅದು ಕೂಡ ಫೋಟೋ ಇದೆ, ನಾನು ಅಪ್ಲೋಡ್ ಮಾಡ್ತೀನಿ.
ಈ ಥರ. ಈ ದುಪ್ಪಟ್ಟ ಬಂದು ನಂದು ಬೇರೆ ಲೆಹೆಂಗಾ ಇದೆ ಒಂದು. ಲೆಹೆಂಗಾ ಅಂತ ಹೇಳಿದ್ರೆ ಅವಾಗೆಲ್ಲ ಗಾಗ್ರಾ ಅಂತ ಬರ್ತಿತ್ತಲ್ಲ, ಸೊ ಗಾಗ್ರಾದು ನಂದು ಇದು ದುಪ್ಪಟ್ಟ. ಇದಕ್ಕೆ ಇದು ಮ್ಯಾಚ್ ಆಗ್ತಿತ್ತು ಹೆಂಗೋ. ಆ ಟೈಮಲ್ಲಿ ವೇಲೆಲ್ಲ ಸಿಗ್ತಾ ಇರಲಿಲ್ಲ, ಶಾಪ್ಸ್ ಎಲ್ಲ ಓಪನ್ ಇರಲಿಲ್ಲ. ಸೊ ಇದಕ್ಕೆ ನಾನು ಇದನ್ನ ಮ್ಯಾಚ್ ಮಾಡಿ ಇದನ್ನು ಹಾಕ್ಕೊಂಡಿದ್ದೆ, ಬಟ್ ಸಖತ್ತಾಗಿ ಕಾಣ್ತಿತ್ತು. ಸೊ ಈ ಡ್ರೆಸ್ಗೆ ಅಂತಲೇ ಇಟ್ಕೊಬಿಟ್ಟಿದ್ದೀನಿ, ಯಾಕಂದರೆ ನಾನು ಆ ಗಾಗ್ರಾನ ಹಾಕೋದು ಇಲ್ಲ ಅಲ್ವಾ. ಸೊ ಈ ಡ್ರೆಸ್ ವೇರ್ ಮಾಡ್ತಿರ್ತೀನಿ. ಸೊ ಈ ಡ್ರೆಸ್ಗೆ ಈ ದುಪ್ಪಟ್ಟ ಅಂತ ಇಟ್ಕೊಬಿಟ್ಟಿದ್ದೀನಿ ನಾನು. ಈಗ ಚೆನ್ನಾಗಿದೆ, ಇಲ್ಲಿ ವರ್ಕ್ ಎಲ್ಲ ಇದೆ. ಸೊ ಹಿಂಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ದುಪ್ಪಟ್ಟ. ಸೊ ಇದು ನಂದು ಇಷ್ಟು 2021 ತನಕ ನನ್ನ ಹತ್ರ ಇಲ್ಲಿ ಡ್ರೆಸ್ಸಸ್ ಇದೆ. ಬಟ್ 2022, 23, 24 ಡ್ರೆಸ್ಸಸ್ನ ನಾನು ಎಲ್ಲೋ ಪ್ಯಾಕ್ ಮಾಡಿ ಮೇಲಿಟ್ಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ತುಂಬಿ ವಾರ್ಡ್ರೋಬಲ್ಲಿ ಸ್ಪೇಸೇ ಇಲ್ಲದಂಗೆ ಆಗಿಬಿಟ್ಟಿದ್ದೆ. ಸೊ ಸುಮಾರು ಡ್ರೆಸ್ಸಸ್ನ ನಾನು ಇವಾಗ ಯಾವ್ಯಾವುದು ವೇರ್ ಮಾಡಲ್ಲ, ಗ್ರ್ಯಾಂಡ್ ಇದೆ ಅಂಥದ್ದೆಲ್ಲ ಸುಮಾರು ನಾನು ಪ್ಯಾಕ್ ಮಾಡಿ ಮೇಲೆ ಇಟ್ಟಿದ್ದೀನಿ. ಸೊ ಆ ಡ್ರೆಸ್ಸಸ್ ಎಲ್ಲ ತೋರ್ಸೋಕ್ಕೆ ಇವಾಗ ಇಲ್ಲ, ಅದೆಲ್ಲ ಮೇಲಿಂದ ತೆಗಿಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಆ ಡ್ರೆಸ್ಸಸ್ದು ಫೋಟೋಸ್ನ ನಾನು ಹಾಕ್ತೀನಿ. 2021 ಬಂದು ಯಾವ 2021 ಇದು 2022 ಮ್ಯಾರೇಜ್ ಆಗಿತ್ತು. ಮ್ಯಾರೇಜ್ ಆದಮೇಲೆ ನಮ್ಮದು ಮ್ಯಾರೇಜ್ ಬಂದು ಮೇಲಾಗಿತ್ತು, ಜುಲೈಯಲ್ಲಿ ಬರ್ಡೇ ಇತ್ತು. ಸೊ ಅಲ್ಲಿ ಒಂದು ಶಾರ್ಟ್ ಅಲ್ಲ, ಅದು ನೀಯಿಂದ ಕೆಳಗಿದೆ, ಸೊ ಫುಲ್ ಇದೆ. ಅದು ಗೌನ್ ಸ್ಟಿಚ್ ಮಾಡಿಸಿದ್ದು ನಾವು, ಅದನ್ನು ಕೂಡ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಗೌನ್ ಸ್ಟಿಚ್ ಮಾಡಿಸಿದ್ದು. ಅದು 2022 ಗೌನು. ನೆಕ್ಸ್ಟ್ ಬಂದು 2023 ಬಾಡಿಕಾನ್ ಥರ ಒಂದು, ಅದನ್ನು ಸ್ಟಿಚ್ ಮಾಡಿಸಿದೆ. ಅದನ್ನು ಮೆಟೀರಿಯಲ್ ಬ್ಯಾಂಗ್ಳೂರಿಂದ ತೊಗೊಬಂದಿದ್ದೆ ನಾನು. ಸೊ ಅದನ್ನು ಬರ್ಡೇಗೆ ಸ್ಟಿಚ್ ಮಾಡಿಸ್ದ ಅಂತ ಹೇಳಿ ಆ ಇಯರ್ ನಾನೇನೋ ಜೀನ್ಸ್ ಆ ಥರ ಟಾಪ್ಸ್ ಆ ಥರ ತೊಗೊಂಡಿದ್ದೆ. ಸೊ ಒಂದು ಬಾಡಿಕಾನ್ ಥರ ಸ್ಟಿಚ್ ಮಾಡಿಸೋದ ಅಂತ ಹೇಳಿ ಅದರಲ್ಲಿ ಸ್ಟಿಚ್ ಮಾಡಿಸಿದೆ, ಅದನ್ನು ನಾನು ಹಾಕ್ತೀನಿ. 24 ಮಾಮೂಲಿ ಸಿಂಪಲ್ ಕಾಟನಲ್ಲೇ ನಾನು ಒಂದು ಫ್ರಾಕ್ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಅದನ್ನು 2024 ಬರ್ಡೇಗೆ ಹಾಕಿದೆ, ಲಾಸ್ಟ್ ಇಯರ್ ಬರ್ಡೇಗೆ. ಅದು ಸಿಂಪಲ್ ಆಗಿತ್ತು, ಅದನ್ನು ಕೂಡ ನಾನು ಫೋಟೋನ ಹಾಕ್ತೀನಿ. ಇಷ್ಟು ಬಂದು ನಂದು ಬರ್ಡೇದು ಫ್ರಾಕ್ಸು, ಗೌನ್ಸು, ಡ್ರೆಸ್ಸಸ್ಸು, ಇದೆಲ್ಲ ಬಂದು ನನ್ನ ಬರ್ಡೇ ಡ್ರೆಸ್ಸಸ್ ಕಲೆಕ್ಷನ್ಸ್ಗಳು. ನಾನು ಇದನ್ನೆಲ್ಲ ಶೇರ್ ಮಾಡಬೇಕು ಅನ್ನಿಸ್ತು, ಸೊ ನಾನು ಇದನ್ನೆಲ್ಲ ಇವತ್ತು ವಿಡಿಯೋ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.